ದಿನಾಚರಣೆಯಲ್ಲಿ ಇದ್ದವರಿಗೆ ಪೊಲೀಸರಿಂದ ಬಿಗ್ ಶಾಕ್. ಅನುಮತಿ ಇಲ್ಲದೆ ಪಾರ್ಟಿಯನ್ನ ನಡೆಸ್ತಾ ಇರುವಂತಹ ರೆಸ್ಟೋರೆಂಟ್ ಮೇಲೆ ದಾಳಿ. ಹೊಸ ವರ್ಷದ ಸಂಭ್ರಮದಲ್ಲಿದ್ದವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಅನುಮತಿ ಇಲ್ಲದೆ ಪಾರ್ಟಿ ನಡೆಸ್ತಾ ಇದ್ದಂತಹ ರೆಸಾರ್ಟ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ದೊಡ್ಡಬಳ್ಳಾಪುರದ ಹೆಗ್ಗಡಿಹಳ್ಳಿ ಬಳಿಯ ರೆಸಾರ್ಟ್ ಇದ್ದು. ದೊಡ್ಡಬಳ್ಳಾಪುರದ ಗ್ರಾಮಾಂತರ ಪೊಲೀಸರಿಂದ ದಾಳಿ. 40 ಜನ ಯುವಕರಿಂದ ಪಾರ್ಟಿ ಆಯೋಜನೆ ಆಗಿತ್ತು. ಈ ವೇಳೆ ಸಾಕಷ್ಟು ಮದ್ಯ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಪೊಲೀಸರು ಅನುಮತಿ ಇಲ್ಲದೆ ಮದ್ಯದ ಪಾರ್ಟಿ ಆಯೋಜನೆ ಮಾಡಲಾಗಿರುವಂಥದ್ದು. ಮದ್ಯದ ಬಾಟಲಿ, ಸೌಂಡ್ ಬಾಕ್ಸ್ ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸರು ಖಾಸಗಿ ರೆಸಾರ್ಟ್ ಮಾಲೀಕನ ಮೇಲೆ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ದಾಳಿಯನ್ನ ನಡೆಸಿದ್ದಾರೆ, ಯಾವ ರೀತಿಯಾಗಿರುವಂತಹ ಎಣ್ಣೆ ಬಾಟಲ್ಸ್ಗಳು ಸಿಕ್ಕಿದವೆ ಅಂತ. ಏನಾಗಿದೆ, ಒಂದು ರೆಸಾರ್ಟ್ ಇದೆ. ಆ ರೆಸಾರ್ಟ್ಗೆ ಪರ್ಮಿಷನ್ ತೆಗೆದುಕೊಳ್ಳದೆ ರಾತ್ರಿ ಇಡೀ ಕುಡ್ಕೊಂಡಿದ್ದಾರೆ. ಪರ್ಮಿಷನ್ಸ್ ಇರುತ್ತೆ 2 ಗಂಟೆವರೆಗೆ. ಹಾಗೆ ಎಲ್ಲರನ್ನೂ ಗುಡ್ಡೆ ಹಾಕೊಂಡು ಕುತ್ಕೊಳ್ಳಂಗಿಲ್ಲ. ಯಾರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಹೊಡ್ಕೊಂಡು ಜಗಳ ಮಾಡ್ಕೊಂಡ್ರು ಅಂತಂದ್ರೆ ಯಾರು ತಗೊಳ್ತಾರೆ ಆ ರೆಸ್ಪಾನ್ಸಿಬಿಲಿಟಿನ? ಎಣ್ಣೆ ಏಟಲ್ ಬೇರೆ ಇರ್ತಾರೆ. ಕಾಸ್ಟ್ಲಿ ಬ್ರ್ಯಾಂಡ್ಗಳನ್ನ ನೀವು ನೋಡ್ತಾ ಇರ್ತೀರಾ. ಎಣ್ಣೆ ಏಟಲ್ ಇರ್ತಾರೆ. ಯಾರು ತಗೊಳ್ತಾರೆ ರೆಸ್ಪಾನ್ಸಿಬಿಲಿಟಿನ? ಪೊಲೀಸರು ಹೋಗಿದ್ದಾರೆ. ದೊಡ್ಡಬಳ್ಳಾಪುರ ಪೊಲೀಸರು ಸ್ಥಳಕ್ಕೆ ಹೋಗಿ ನೋಡಿದಾಗ ಗೊತ್ತಾಗಿದೆ ಎಲ್ಲರೂ ಕೂಡ ಪಾರ್ಟಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು. ತಗೊಂಡಿಲ್ಲ. 1,30,000 ಇವರು ನಮ್ಮ ಎಲ್ಲ ಜನಗಳಿಂದ ಇಸ್ಕೊಂಡಿದ್ದಾರೆ. ನಮ್ಗೆ ಇವಾಗ ಫೋನ್ ಹಾಕ್ತಿದ್ರು, ಫೋನ್ ತೆಗಿತಿಲ್ಲ. ಇವಾಗ ನಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಏನಾದರೂ ಆದರೂ ಅವರೇ ಹೆಚ್ಚು ಕಮ್ಮಿ. ಏನಂತ ಹೇಳಿದ್ರಿ ಇವರು? ಯಾರು ಹೊಡೆತನ ಯಾರೋ ಇವ್ರು ಮಜ್ಜಿಗೆ ಹೊಸಳ್ಳಿ ಅಂತ ಹೇಳ್ತಿದ್ದಾರೆ. ಇಲ್ಲಿರೋ ಕೆಲಸಗಾರರು, ಓನರ್ ಅಂತೂ ನಮಗೆ ಗೊತ್ತಿಲ್ಲ. ಅವ್ರು ಇದು ನಂಬ್ಕೊಂಡು ಮುಂದೆ ಕೂಡ ಬಂದಿಲ್ಲ. ಮತ್ತೆ ಇಲ್ಲಿವರೆಗೂ ಬರ್ಲಿಕ್ಕೆ ಹೇಗೆ ಆಯ್ತು ಅಂತ? ಎಲ್ಲ ಅಂದರೆ ಸರ್ ನಾವು ಲೋಕಲ್ಲು ಚಿಕ್ಕಬಳ್ಳಾಪುರ, ಸುಲ್ತಾನ್ಪೇಟೆ, ನಂದಿಯಲ್ಲಿರೋರು ನಾವು. ಇನ್ನು ಏನೇ ಅಬ್ಜೆಕ್ಷನ್ ಆದರೂ ಏನೇ ನಮ್ಮ ಇದಾದ್ರೂ ಇನ್ನು ಎಲ್ಲ ಅವರೇ ಜವಾಬ್ದಾರಿ. ಅಲ್ಲ, ಈಗ ನೀವು ಇಲ್ಲಿಗೆ ಎಷ್ಟು ಜನ ಬಂದಿರಿ, ಎಷ್ಟು ಅಮೌಂಟ್ ಕೊಟ್ಟಿದ್ರಿ, ಎಷ್ಟೊತ್ತಿಗೆ ಬಂದ್ರಿ? ಅದನ್ನು ಟೋಟಲ್ 40 ಜನ ಬಂದಿದ್ದೀವಿ ಸರ್ ನಾವು. 40 ಜನದಿಂದನೂ 1,30,000 ಇಸ್ಕೊಂಡಿದ್ದಾರೆ. ಯಾವುದೇ ಫೆಸಿಲಿಟಿ ನಾವು ಇದು ಮಾಡಿಲ್ಲ. ಎಲ್ಲ ನಮ್ದು ಓನ್ ಫೆಸಿಲಿಟಿ ನಾವು ತೊಗೊಂಡಿರೋದು. ಇನ್ನು ಪ್ರತಿಯೊಂದು ಅವ್ರದ್ದು. ಜಾಗಕ್ಕೆ ಮಾತ್ರ 1,30,000 ತೊಗೊಂಡಿದ್ದಾರೆ. ಪರ್ಮಿಷನ್ ತೊಗೊಂಡಿದ್ದೇನೆ ಕೇಳಿಲ್ವಾ ನೀವು? ನಾವೇನು ಕೇಳಿಲ್ಲ ಸರ್. ಊಟ ಇವರೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅಥವಾ ನೀವು ಫಸ್ಟ್ ಹೇಳಿದ್ರು. ಫಸ್ಟ್ ಹೇಳಿ ಆಮೇಲೆ ಇದು ಮಾಡಿದ್ರು.